ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಬ್ಲಾಗ್. ಇದು ಮಿನಿ ಬ್ಲಾಗ್ ಆಗಿರುತ್ತಾ ಫುಲ್ ಬ್ಲಾಗ್ ಆಗಿರುತ್ತಾ ಗೊತ್ತಿಲ್ಲ. ಬಿಕಾಸ್ ನಮ್ಮ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ ಬ್ಲಾಗ್ಸ್ ಮಾತ್ರ ಆಗಿರುತ್ತೆ. ಒಂದೊಂದೇ ಬ್ಲಾಗ್ಸ್ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಹಾಕ್ತೀವಿ ಕ್ಲಿಪ್ಪಿಂಗ್ಸ್. ಇದು ಎಂಗೇಜ್ಮೆಂಟ್ ಇನ್ನೂ 2 ದಿನ ಇದೆ, ನಾಳೆ ಅಲ್ಲ ನಾಡಿದ್ದು. ಸೊ ಅವತ್ತಿನ ಬ್ಲಾಗ್ ಇದು. ಇವತ್ತೇನೇನಾಗುತ್ತೆ ಅಂತ ಎಲ್ಲ ತೋರಿಸ್ತೀನಿ ಬನ್ನಿ. ನಮಗೆ ಇಲ್ಲಿ ಪೆಡಿಕ್ಯೂರ್ ಮೆನಿಕ್ಯೂರ್ ಸೆಷನ್ ಮಾಡ್ತಿದ್ದಾರೆ ಮಿಸ್ಟರ್ ಬ್ಯೂಟಿಷಿಯನ್ ರಕ್ಷಿತಾ ಅವರು. ಮೇಕಪ್ ಆರ್ಟಿಸ್ಟ್ ಪ್ಲಸ್ ಯಾಕೆ ಹಾಂ ಹೌದೌದು. ಹೊಸ ಲುಕ್ ಹೆಂಗಿದೆ ಗೈಸ್? ಚೆನ್ನಾಗಿದೆಯಾ ಹೊಸ ಲುಕ್? ನೋಡಿ ಇವ್ರದ್ದು ಹೊಸ ಲುಕ್ಕು, ಮಧು ಹೊಸ ಲುಕ್, ಎಲ್ಲ ಹೋಯ್ತವ್ರೆ. 10 to 15 minutes ಹಿಂಗೆ ಇಟ್ಕೊಂಡು ಕೂತ್ಕೊಂತ ಹೇಳೋಳೆ. ಏನು ಮಾಡ್ತಾಳೋ ಗೊತ್ತಿಲ್ಲ. ಅದಾದಮೇಲೆ ಕಾಲು ಮಾತ್ರ ಹೆವಿ ಸುಡ್ತೈತೆ ಗೈಸ್. ಬಿಸಿ ನೀರು ತಗೊಂಡು ಕಾಲು ಒಳಗೆ ಇಟ್ಬಿಟ್ಟು ಕುತ್ಕೊಂಡ್ರೆ ಹೇಗೆ ಕೂತ್ಕೊಳ್ಳೋಲ್ಲ, ಹಂಗೆ ಮಾಡಿ ಕೂರ್ಸೋರು ನನ್ನ. ಫುಲ್ ಜಾಲಿ ಅಲ್ವಾ ಮಮ್ಮಿ? ಜಾಲಿ ಹೆಂಗಿದೆ, ಹೆಂಗೆ ನಡೀತಿದೆ ಪ್ರಿಪ್ರೇಷನ್? ಒಳ್ಳೆ ತಂದಲ್ಲಿ ಆಗ್ಬಿಟ್ರೆ ಒಳ್ಳೇದಾಗ್ಲಿ ಅಂತ ಅನ್ಬೇಕು. ಒಳ್ಳೆ ತಂದಲ್ಲಿ ಏನದು ಒಳ್ಳೇದಾಗ್ಲಿ ಅನ್ನಕ್ಕೆ ಹಂಗನ್ಬಿಟ್ಟೆ. ಏನೋ ಕ್ರೀಮಲ್ಲಿ ಉಸ್ತಾವಳು ಬೆಳಗ್ಗೆ ಏನೇನೋ ಉಸ್ತಾವಳೆ. ಅಲ್ಲುಸ್ತಾ ಇದೆಯಾ? ಕಾಲಲ್ಲವಲ್ಲ ಎಲ್ಲರೇ ಕಾಲಲ್ಲಿ ಉಗ್ರೆ ಅಲ್ಲು. ಓ ಹಂಗೆ ನಿನ್ನ ತಲೆ ಅದಕ್ಕೆ ಆಫ್ರಿಕಾದಲ್ಲಿ ಇರಬೇಕಿತ್ತು, ಆದರೆ ಇಲ್ಲೈತೆ. ಏನೋ ಕಂದಾಲೇ ಎಲ್ಲಿಂದ ಬಂದು ಕಂದಾಲೇ ನೀನು. ಎಲ್ಲ ಇನ್ಸ್ಟಾಗ್ರಾಮ್ ಪ್ರಭಾವ ಗೈಸ್. ನೋಡಿ, ಇನ್ಸ್ಟಾಗ್ರಾಮ್ ಜಾಸ್ತಿ ನೋಡಿದ್ರೆ ನಾವು ಅಮ್ಮ ಥರ ಆಯ್ತಿರೋ. ಜಾಸ್ತಿ ನೋಡಕ್ಕೆ ಹೋಗ್ಬೇಡಿ ಆಯಿತಾ. ನೆನ್ನೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಲೈಕ್ ಅದು ಏನೋ ಮಾಡಿಕೊಂಡು ಬ್ಲಾಗ್ ಮಾಡೋದೇ ಮರ್ತೋದೆ. ಇವತ್ತು ನೆಕ್ಸ್ಟ್ ಡೇ, ನಾಳೆನೇ ಎಂಗೇಜ್ಮೆಂಟ್ ಇರೋದು. ಇವತ್ತು ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ. ಇವತ್ತಂದರೆ ಹೂವು ತರಕ್ಕೆ ಹೋಗಬೇಕು, ಐಟಮ್ಸ್ ಏನೇನು ತರಬೇಕು ನಾಳೆಗೆಲ್ಲನೂ ಅದನ್ನೆಲ್ಲ ನಮ್ಮ ಹೋಗಿ ತೊಗೊಬರ್ತಾರೆ. ಮತ್ತು ಅದಾದಮೇಲೆ ನನಗೆ ಮೆಹಂದಿ, ಆಮೇಲೆ ನಂದೇನು ಪರ್ಸ್ನಲ್ ಇದೆಯೋ ಅದನ್ನೆಲ್ಲ ಮಾಡ್ಕೋಬೇಕು. ಏನೇನಾಗುತ್ತೋ ಅದಷ್ಟು ಸಾಧ್ಯವಾದರೆ ಎಲ್ಲನೂ ನಾನು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಇದರಲ್ಲಿ. ಮತ್ತು ನಾವೇ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಪ್ಲ್ಯಾನ್ ಆಗುತ್ತೆ. ಅದನ್ನೆಲ್ಲ ಮಾಡ್ತೀನಿ ವೀಡಿಯೋನ. ಇದೆಲ್ಲ ಪ್ರಿಪ್ರೇಷನ್ ಬ್ಲಾಗ್ ಆಗಿರುತ್ತೆ. ನೋಡಿ, ಎಂಜಾಯ್ ಮಾಡಿ. ನಾಳೆಗೆ ಪ್ರಿಪ್ರೇಷನ್ ಹಣ್ಣೆಲ್ಲ ತೊಗೊಂಡು ಬಂದವ್ರೆ ಗೈಸ್. ಇಲ್ಲಿ ಹೂವು, ಎಲೆ, ಏನೇನು ಬೇಕೋ ಸಾಮಾನೆಲ್ಲ ತೊಗೊಬಂದವ್ರೆ. ಈಗ ಮೆಹಂದಿ ಟೈಮ್. ನಾವು ಆಲ್ಮೋಸ್ಟ್ ಮೆಹಂದಿ ಹಾಕ್ಸ್ಕೊಳ್ಳೋಕೆ ಕೂತ್ಕೊಂಡಾಗ 9:30 ಆಗಿತ್ತು. ಮುಗಿಯೋಷ್ಟರಲ್ಲಿ ಆಲ್ರೆಡಿ 1 ಗಂಟೆ ಆಗಿತ್ತು ಅನ್ಕೊತೀನಿ. ಹತ್ರ ಮಾತ್ರ ಮೆಹಂದಿ ಮಾತ್ರ ಸೂಪರಾಗಿ ಹಾಕಿರು. ಥ್ಯಾಂಕ್ ಯು ಸ್ವಾಮಿ. ಏನು ಮಾಡಿದ್ಯಾ ಅಂತ? ಚೆನ್ನಾಗಿ ಹಾಕೋಳೆ. ಚುಕ್ಕಿ ಇಡೋದ್ರಲ್ಲಿ ರಕ್ಷಿತಾ ಫೇಮಸ್. ಸಕ್ಕದಾಗಿ ಹೋಗ್ಕೋರಿ. ನಮ್ಮ ಮೆಹಂದಿ ರೆಡಿ ಆಗ್ತಿದೆ. ಯಾಕೆ ಇಷ್ಟು ಹತ್ರಕ್ಕೆ ಆಗ್ತಾ ಇದೆಯಾ? ಅಲ್ಲಿ ನೋಡಿ, ಅಲ್ಲಿ ತೋರಿಸೆ ನೋಡಿ, ಎಷ್ಟು ಚೆನ್ನಾಗಿ ಆಗ್ತವೆ. ನೈಸ್. ಅಲ್ಲಿ AS, ಇಲ್ಲಿ ಡೂಪ್ಲಿಕೇಟ್ ರಿಂಗ್. ಯಾಕೋ? ಸ್ಮೈಲ್ ಪ್ಲೀಸ್. ನೋಡಿ, ಯಾರಿಗಾರ ಮೆಹಂದಿ ಬೇಕಾದ್ರೆ ಇವಳ ಮತ್ತೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವರು ಅಂದ್ರೆ ಹೆಸರು ಹೇಳು. ಗಂಗು ಮತ್ತೆ ಸ್ವಾಮಿ ಇಬ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೌಮ್ಯ ಆದ್ರೂ ಮಾಡ್ತಾಳೆ, ನಾನು ಏನು ಮಾಡ್ತೀನಿ? ಮೇಕಪ್ ಮಾಡೋದು ನೀನು. ನಿಂದು ಹೇರ್ ಸ್ಟೈಲ್. ಇವರು ಮೇಕಪ್. ನಾನು ಅಡುಗೆ ಮಾಡಕ್ ಬರ್ತೀನಿ. ನಾನು ತಿನ್ಬಿಟ್ಟು ಚೆನ್ನಾಗಿರ್ತೀನಿ. ಗ್ಯಾರಂಟಿ. ಅದಕ್ಕೇನೆ ಗೋರಂಟಿ ಹಾಕಿಸ್ಕೊತೀನಿ. ಇವಳೆಲ್ಲ ಹಾಳು ಮಾಡ್ಬಿಟ್ರು ನನ್ನ ಟ್ಯಾಲೆಂಟ್ ಗೋರಂಟಿ ಮದ್ವೆಗೆ ಗ್ಯಾರಂಟಿ. ಹಳೆ ಕಾಲದ ಅದು ಗಾದೆ ನೋಡಿ. ಗಾದೆಗೂ ಹೋಲಿಸ್ಬಿಟ್ಟು ಅದನ್ನ ಇನ್ನೇನು ತಲೆ ಮೇಲೆ ಎಷ್ಟೆಲ್ಲ ಮೆಹಂದಿ ಹಾಕೊಂಡಿದ್ಯಾ ಚಿನ್ನ? ತೋರ್ಸ್ಬಿಡು, ಹಿಂಗ್ ಬಗ್ದು ಬಿಡ್ತೀಯ. ಹೌದು, ನಿನ್ ಕೈಗಾಗ್ತಾ ಇಲ್ಲ ತಲೆಗಾಗ್ತಾ? ಆ ರೇಂಜಿಗೆ ಹಾಕೊಂಡಿದ್ದೆ. ನಾನು ಇಲ್ಲಿಂದ ಹಿಂಗ್ ಹಾಕೊಳ್ಳೋಣ ಅಂತಿದ್ದೆ. ಒಂದ್ ಲೈನ್ ಮಾತ್ರ ಅದು ಇಲ್ಲಿ ಹಿಂಗ್ ಇಕ್ಕೊಳಕ್ ಆಗ್ಲಿಲ್ಲ, ಅದಕ್ಕೆ ಹಿಂಗ್
ನೀನ್ ಕಾಲೇಜವ್ರು ಗೊತ್ತಾಯ್ತಿದ್ರು ನಿನ್ ಕೂದಲು ಯಾಕೆ ಕಲರ್ ಆಗಿರುತ್ತೆ ಅಂತ. ಇಲ್ಲ ಇಲ್ಲ ಅದು ನ್ಯಾಚುರಲ್. ಆರ್ ಯು ಹ್ಯಾಪಿ? ಸೊ ಥ್ಯಾಂಕ್ ಯು. ಡೆಕೋರೇಷನ್ಗೆ ಅಂತ ಹೇಳಿ ಬೇಗ ಎದ್ದು ಅರ್ಲಿ ಮಾರ್ನಿಂಗ್ಗೆ ಹೋಗಿ ಹೂವು ತಗೊಂಡು ಬಂದು ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಫೈನಲ್ ಡೆಕೋರೇಷನ್ ಹಿಂಗಿದೆ ಗೈಸ್. ಎಂಗೇಜ್ಮೆಂಟ್ ಮಾರ್ನಿಂಗ್ ನೋಡಿ ಫುಲ್ ಮೆಹಂದಿ ಎಲ್ಲ ಹಾಕಿಸ್ಕೊಂಡು ಕಲರ್ ಬಂದಿದೆ ಪೂರ. ನಾವಿವಾಗ ಎಲ್ಲ ರೆಡಿ ಕಂಪ್ಲೀಟ್ ಆಗಿದೆ. ಬೆಳಗ್ಗೆನೆ ನೇಮ್ ಬೋರ್ಡ್ ಆಗಿರ್ಬೋದು, ಹೂವಿನ ಹಾರ ಆಗಿರ್ಬೋದು ಎಲ್ಲನೂ ಎತ್ತಿಟ್ಟಿದ್ದಾರೆ. ನಮ್ಮ ಫುಲ್ ಕ್ಲೀನಿಂಗ್ ಮಾಡ್ತವ್ರೆ. ಅವ್ರಿನ್ನೂ ರೆಡಿ ಆಗಿಲ್ಲ. ಇನ್ನು ನಮ್ಮದು 10 ಗಂಟೆಗೆ ಇರೋದು ಎಂಗೇಜ್ಮೆಂಟು. ಸೊ ಅದಕ್ಕೆ ಲೇಟಾಗಾದರೂ ಸರಿ ಮಾಡ್ಬೋದಂತ ಹೇಳಿ ಇದ್ದೀವಿ. ನಾವೆಲ್ಲ ಕೆಲಸ ಮಾಡಿ ಕೂತ್ಕೊಳ್ಳೋ ಅಷ್ಟರಲ್ಲಿ ಫುಲ್ಲು ಲೇಟಾಗಿ ಹೋಗಿತ್ತು. ಆಲ್ಮೋಸ್ಟ್ 8:30 ಆಗೋಗಿತ್ತು. ಬಟ್ ಇನ್ನು 1 ಅವರಲ್ಲಿ ರೆಡಿ ಆಗಬೇಕಿತ್ತು. ಸೊ ಅವರು ಬೇಗ ರೆಡಿ ಮಾಡ್ತೀವಿ ಅಂತ ಹೇಳಿ ಮಾಡ್ತಾಯಿದ್ರು. ಬಟ್ ಹೇರ್ ಸ್ಟೈಲ್ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ನಾವು ಯಾವ ಥರ ಅಂದ್ಕೊಂಡಿದ್ವೋ ಅದೇ ಥರನೇ ಹಾಕಿದ್ರು. ಥ್ಯಾಂಕ್ ಯು ಗಂಗು, ಥ್ಯಾಂಕ್ ಯು ಸೋ ಮಚ್. ಫೋಟೋದಲ್ಲೂ ಅಷ್ಟೇ ಚೆನ್ನಾಗಿ ಬಂದಿದೆ. ಸ್ಯಾರಿ ಲುಕ್ಗಾಗಿರ್ಬೋದು, ಹೇರ್ ಸ್ಟೈಲ್ಗಾಗಿರ್ಬೋದು. ಥ್ಯಾಂಕ್ ಯು. ಇದು ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಎಂಗೇಜ್ಮೆಂಟ್ ವ್ಲಾಗ್ ಬರುತ್ತೆ, ನೋಡಿ ಎಂಜಾಯ್ ಮಾಡಿ.